ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದಿಂದ ನೂರಾರು ಮಂದಿಯ ಬದುಕು ಬೀದಿಗೆ ಬಂದಿದೆ. ಮಣ್ಣಿನಡಿ ಹೂತು ಹೋದವರು, ನೀರಿನಲ್ಲಿ ಕೊಚ್ಚಿ ಹೋದವರು, ಹೀಗೆ ಕಣ್ಮರೆಯಾದ ಮಂದಿಗಾಗಿ ರಕ್ಷಣಾ ಕಾರ್ಯಕರ್ತರು ಹುಡುಕಾಡುತ್ತಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಯಲ್ಲಿ ನೂರಾರು ಸ್ವಯಂ ಸೇವಕರು ಕೂಡ ಪಾಲ್ಗೊಂಡಿದ್ದಾರೆ. ಈ ನಡುವೆ ವಯನಾಡಿನ ಜನತೆಯ ಸಂಕಷ್ಟಕ್ಕೆ ದೇಶದ ಹೃದಯ ಮಿಡಿದಿದ್ದು ಅನೇಕರು ಸಹಾಯ ಹಸ್ತ ಚಾಚುತ್ತಿದ್ದಾರೆ, ಕೈಲಾದಷ್ಟು ದೇಣಿಗೆ ನೀಡುತ್ತಿದ್ದಾರೆ. ಈ ನಡುವೆ ಕೇರಳದ ಬಸ್ ಮಾಲೀಕರೊಬ್ಬರು ದೇವರು ಮೆಚ್ಚುವ ಕಾರ್ಯವನ್ನು ಮಾಡಿದ್ದಾರೆ. ಇಡುಕ್ಕಿಯ ವಿವಿಧ ಮಾರ್ಗಗಳಲ್ಲಿ ಸಂಚರಿಸುವ ASK ಅಯಾನ್ ಸಂಸ್ಥೆಗೆ ಸೇರಿದ ಬಸ್ ಮಾಲೀಕರು ತಮ್ಮ ಬಸ್ನ 3 ದಿನಗಳ ಬಸ್ ಕಲೆಕ್ಷನ್ ಅನ್ನು ವಯನಾಡಿಗೆ ನೀಡಲು ನಿರ್ಧರಿಸಿದ್ದಾರೆ. ಕಳೆದ ಗುರುವಾರ, ಶುಕ್ರವಾರ, ಶನಿವಾರ ಅಂದರೆ ಆಗಸ್ಟ್ ತಿಂಗಳ 1, 2, 3ರಂದು ಈ ಧನ ಸಂಗ್ರಹ ಕಾರ್ಯ ನಡೆಸಲಾಗಿದೆ. ಈ 3 ದಿನಗಳಲ್ಲಿ ASK ಅಯಾನ್ ಸಂಸ್ಥೆಗೆ ಸೇರಿದ 7 ಬಸ್ಸುಗಳಲ್ಲಿ ಟಿಕೆಟ್ ಹರಿಯುವ ಕಾರ್ಯವನ್ನು ನಿಲ್ಲಿಸಲಾಗಿತ್ತು. ಬದಲಾಗಿ ಬಸ್ ಕಂಡಕ್ಟರು ಪ್ರಯಾಣಿಕರ ಮುಂದೆ ಬಕೆಟ್ ಹಿಡಿದಿದ್ರು. ಪ್ರಯಾಣಿಕರು ತಮಗೆಷ್ಟು ಸಾಧ್ಯವೋ ಅಷ್ಟು ಹಣ ಕೊಡಿ ಎಂದು ಮನವಿ ಮಾಡಿದ್ದಾರೆ. ಬಹುತೇಕ പ്രയാണിಕರು തമ്മ പ്രയാണ ദരಕ್ಕಿಂತ അധിക ಹಣವನ್ನೇ ಹಾಕಿ ബക്കറ്റ് ತುಂಬಿಸಿದ್ದಾರೆ. ഇങ്ങനെ ഇത്രയും വലിയ ഒരു ദുരന്ത മുഖത്ത് നമ്മൾ ഇന്നലെ ടിവിയിൽ ന്യൂസ് കണ്ടപ്പോൾ തന്നെ ഞങ്ങളുടെ മാനേജ്മെന്റ് ASK അയാന്റെ കീഴിലുള്ള എല്ലാ വണ്ടികളും 7ഓളം വണ്ടികൾ തൊടുപുഴ, പെരിങ്ങാശ്ശേരി, മലയഞ്ചി, അമേപ്ര, തട്ടക്കുഴ റൂട്ടിലോടുന്ന ഞങ്ങളുടെ കീഴിലുള്ള 7ഓളം വണ്ടികൾ ഈ വരുന്ന ദിവസങ്ങളിൽ ബുധൻ, വ്യാഴം, വെള്ളി വരുന്ന ദിവസങ്ങളിലുള്ള മുഴുവൻ കളക്ഷനും ദുരന്തം അനുഭവിക്കുന്നവരിലോട്ട് ഞങ്ങൾ എത്തിക്കുകയാണ്. 3 ದಿನಗಳ ಕಾಲ ಸಂಗ್ರಹವಾದ ಮೊತ್ತವನ್ನು ವಯನಾಡಿನ ಪರಿಹಾರ ಶಿಬಿರಗಳಿಗೆ ನೇರವಾಗಿ ತಲುಪಿಸಲಾಗುತ್ತದೆ. അപ്പോൾ ഈ 3 ദിവസത്തെ മുഴുവൻ കളക്ഷനും അതിനകത്ത് തൊഴിലാളികളെല്ലാം അവരുടെ ശമ്പളം ഇല്ലാണ്ടാണ്, ശമ്പളം അവർ എടുക്കാണ്ട് മുഴുവൻ പൈസയും ഈ ദുരന്തത്തിലോട്ട് ഞങ്ങൾ കൊടുക്കുകയാണ്. ഡീസൽ ബാക്കിയുള്ള ചിലവുകളെല്ലാം ഞങ്ങളുടെ കയ്യിൽ നിന്ന് വേറെ ഇടുന്നതായിരിക്കും. ഈ ബസ്സുകൾ ഓടുന്ന മുഴുവൻ കളക്ഷനും ഞങ്ങൾ അങ്ങോട്ട് മാറ്റുകയാണ് ചെയ്യുക. ಇನ್ನು ಈ 3 ದಿನಗಳ ಕಾಲ ಈ 7 ಬಸ್ಸುಗಳ ಕಂಡಕ್ಟರ್, ಡ್ರೈವರ್ಗಳು ಕೂಡ ತಮ್ಮ ಸಂಪಾದನೆಯನ್ನು ಪರಿಹಾರ ನಿಧಿಗೆ ನೀಡಿದ್ದಾರೆ. ಬಸ್ನ ಡೀಸೆಲ್ ವೆಚ್ಚವನ್ನು ಮಾಲೀಕರೇ ತಮ್ಮ ಕೈಯಿಂದ ಭರಿಸಿದ್ದಾರೆ.